ಇನ್ನವನಿಗೆ ಆಡುವ ಅಂದಂಗೆ ಮಾಡ್ಬಿಟ್ಟಿಯಲ್ಲೋ ಕೆಲಸನ. ಗೋಡಂಬಿ ಅವತ್ತು ಆಸ್ಪತ್ರೆಯಲ್ಲಿದ್ದಾಗ ನನ್ನ ಕರುಳು ಎಷ್ಟು ಚುರುಕಂತ ಗೊತ್ತಾ. ಆವತ್ತೇ ಅವನ ಆಸ್ಪತ್ರೆಯಲ್ಲಿರೋದಕ್ಕೆ ನೀನೇ ಕಾರಣ ಅಂತ ಗೊತ್ತಿದ್ದಿದ್ರೆ ಅಪ್ಪನೇ ಮಗನ ಕೊಂದ ಅನ್ನೋ ಪಟ್ಟ ಬಂದು ಪರವಾಗಿಲ್ಲ, ನಿನ್ನ ಕೂತ್ಕೊಂಡು ಅಲ್ಲೇ ಬಿಡ್ತಿದ್ದೆ. ದಣಿ ಗೋಡಂಬಿನೇ ಬಂದ್ಬಿಟ್ಟವನೇ. ಗೋಡಂಬಿ ಎಲ್ಲಿ? ಅಲ್ಲಿ ನೋಡಿ. ಗೋಡಂಬಿ ಬಾರೋ ನನಗೆ ಕಂದ. ಅಯ್ಯೋ ನನ್ನ ಕಂದ, ಇದ್ದಿದ್ದು ಒಂದಗಳು ಗಂಜಿಲೆ ಹೋಯ್ತು, ನಂಗೆ ಆಗೋಯ್ತಲ್ಲಪ್ಪ ನಿನ್ನ ಜೀವನ. ಇದಕ್ಕೆಲ್ಲ ಯಾರು ಕಾರಣ ಅಂತ ಇವತ್ತು ಗೊತ್ತಾಯ್ತು ನನಗೆ. ಈ ಪಾಪಿ ಬಂದು ತಾನು ಮಾಡಿದ್ದೇನೆಲ್ಲ ತಪ್ಪು ಒಪ್ಕೊಂಡ, ಅದಕ್ಕೆ ಗೊತ್ತಾಯ್ತು ನನಗೆ. ಇಲ್ಲ, ಇನ್ನು ಸುಮ್ಮನೆ ಇರಬಾರ್ದು. ಅಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ಛತ್ರಿ ನಡ್ಕೊಂಡು ಬಾರ. ಅವನಿಗೆ ಜೈಲು ಶಿಕ್ಷೆ ಆಗಬೇಕು, ಅವನಿಗೆ ಗಲ್ಲು ಶಿಕ್ಷೆ ಆಗೋವರೆಗೂ ಬಿಡಬಾರ್ದು. ಶಿವನ್ ಕರ್ಸು ಇಂಥ ಪಾಪಿ ನನ್ನ ಮಗನ ಜೊತೆ ಆ ಮಹಾಲಕ್ಷ್ಮಿ ಅಂತ ರತ್ನ ಮದುವೆ ಮದುವೆ ನಿಲ್ಲಿಸ್ಬಿಡೋಣ. ನಡಿ ಕೊಡ ಅಪ್ಪಯ್ಯ, ನಿನ್ನ ಕೈ ಮುಗಿ ಕೇಳ್ಕೊತೀನಿ ಅಪ್ಪಯ್ಯ. ರತ್ನನ್ ಬಿಟ್ಟು ನಾನು ಇರಕ್ಕೆ ಹಾಕಿಲ್ಲ ಅಪ್ಪಯ್ಯ. ನಾನು ಬದಲಾಗಿದ್ದೀನಿ ಅಪ್ಪಯ್ಯ. ಮದುವೆಗಿನ ಮುಂಚೆನೆ ನಾನು ಎಲ್ಲ ತಪ್ಪು ನಿಂತ ಒಪ್ಕೋಕೆ ಅಂತ ಬಂದೀನಪ್ಪಯ್ಯ. ಅಮ್ಮಯ್ಯ ಅಂತೀನಿ ಅಪ್ಪಯ್ಯ, ಈ ಮದುವೆ ನಿಲ್ಸ್ಬೇಡಪ್ಪಯ್ಯ, ಸಂಸ್ಬಿಡಪ್ಪಯ್ಯ. ನಿನ್ನ ಕಾಲು ಇಟ್ಕೋತೀನಪ್ಪಯ್ಯ. ಸಂಖ್ಯೆ ಕಾಲು ನೀನು ಮಾಡಿರೋ ಕರ್ಮ ಎಂಥದ್ದು. ಈರುಳ್ಳಿನ ನೀರಲ್ಲಿ ತೊಳೆದ್ರೆ ದಾರೋ ತಪ್ಪುತ್ತೇನೋ. ಗೋಡಂಬಿ ಬಿಡಬಾರ್ದು, ಇವನ್ಗೆ ಗಲ್ಲು ಶಿಕ್ಷೆ ಆಗೋವರೆಗೂ ಬಿಡಬಾರ್ದು. ಏನ್ ಮುಖ ನೋಡ್ತಿದ್ಯಾ? ನಡಿಯೋ. ಯಜಮಾನ್ರೆ, ನಿಮ್ಮ ತಮ್ಮಯ್ಯ ಅಂತೀನಿ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಬಾರ್ದು. ವರ್ಷ ಹೊಡೆದಿದ್ದು ನನಗೆ ಆದ್ರೂ ಈಗ ಅವನು ಬದಲಾಗಿದ್ದಾನೆ. ವರ್ಷ ಹಿಂದೆ ರಾಕ್ಷಸ ಆಗಿದ್ದ, ಈಗ ಶಿವಣ್ಣನ ಕೂಡ ನೋಡಿ ಕಲ್ತು ಹೆಂಗೋ ಬದುಕ್ತವನೆ. ದಯವಿಟ್ಟು ನಿಮ್ ಕೈ ಮುದ್ದು ಕಾಲಿಗೆ ಬಿದ್ದು ಬೆಳ್ಕೊತೀನಿ, ಈ ಮದುವೆ ನಿಲ್ಸ್ಬೇಡಿ. ನಮ್ಮ ರತ್ನವಾಗಿ. ಅಯ್ಯೋ ಗೋಡಂಬಿ. ತಾನೇ ಪ್ರಮಾಣ ಮಾಡಿಸ್ಕೊಂಡು ನನ್ನ ಕೈ ಬಾಯಿ ಎಲ್ಲ ಕಟ್ಟಾಕ್ಬಿಟ್ಟಿಯಲ್ಲೋ. ಏನು ಮಾಡಲಿ ನಾನು? ಆಯ್ತಪ್ಪ, ನೀನಿಷ್ಟು ಕೇಳ್ಕೊತಿದ್ಯಾ ಅಂದಮೇಲೆ ನಿನಗೋಸ್ಕರ ಈ ವಿಷಯನ ನಾನು ಇಲ್ಲಿಗೆ ಬಿಟ್ಟುಬಿಡ್ತೀನಿ. ಪರಶು, ಇವತ್ತು ನಿನ್ನನ್ನು ಕಾಪಾಡಿರೋದು ಆ ದೇವರಲ್ಲ, ನಿನ್ನ ನಮ್ಮ ಗೋಡಂಬಿ. ನಿನ್ನ ಜೀವನ ಪೂರ್ತಿ ಇವನಿಗೆ ಕೃತಜ್ಞನಾಗಿರಬೇಕು. ಇನ್ಮೇಲೆ ಅವನ ನಂಬಿಕೆನ ಉಳಿಯೋ ಹಾಗೆ ಬದುಕು ತೋರಿಸ್ಬೇಕು. ಅರ್ಥ ಆಯ್ತಾ? ನನಗೆ ಈಗ ಸಮಾಧಾನ ಆಯ್ತು. ವರ್ಷ ನೀನು ಹಳೆಯದನ್ನೆಲ್ಲ ಮರ್ತು ಬಿಡು. ಈ ವಿಷಯನ ಯಾರಿಗೂ ಹೇಳೋಕೆ ಹೋಗ್ಬೇಡ. ಶಿವಣ್ಣ ಬಂದ್ಬಿಡ್ತಾರೆ, ನೀವು ಬೇಗ ರೆಡಿ ಆಗಿಬಿಟ್ಟು ಬನ್ನಿ, ನಾನು ಹೋಗ್ತೀನಿ. ಬರಲ ಪುರುಷ? ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೋತಿಯಲ್ಲೋ ಪರಶು. ಮಾತೊಂದಿದ್ರೆ ಇಡೀ ಜಗತ್ತನ್ನೇ ಆಳಬಹುದು. ಇನ್ಮೇಲೆ ನಾವು ಇನ್ನೂ ಎಚ್ಚರಿಕೆ ಆಗಿರಬೇಕು. ಆ ಶಿವು ಮತ್ತು ಪಾರು ಕಣ್ಣು ಭಾರಿ ಸೂಕ್ಷ್ಮ, ಎಲ್ಲ ತಪ್ಪುಗಳನ್ನು ಕ್ಷಣ ಮಾತ್ರದಲ್ಲಿ ಕಂಡುಹಿಡಿದು ಬಿಡ್ತಾರೆ. ಎಚ್ಚರಿಕೆ. ಶಿವು ಮನೆಯವರು ಬಂದ್ಬಿಡ್ತಾರೆ, ಬೇಗ ರೆಡಿಯಾಗಿ. ರತ್ನೆ, ಬಾ ಇವತ್ತು ನೀನು ಬರ್ತಾ ಇರೋದು ಮದುವೆ ಚಿತ್ರಕಲ, ನಿಮ್ಮ ಹೆಣ ಉಳೋ ಮಶಾಣಕ್ಕೆ. ಏನ್ ಪಾರು? ಬನ್ನಿ ಅತ್ತೆ, ನಾನು ಹೇಳ್ತೀನಿ. ಬನ್ನಿ. ಇವ್ರನ್ನ ನಿಮ್ಗೋಸ್ಕರ ಅಂತಾನೆ ಕರ್ಸಿರೋದತ್ತೆ. ಒಳ್ಳೆ ಮೇಕಪ್ ಆರ್ಟಿಸ್ಟ್ ಇವ್ರು. ನಮಸ್ಕಾರ ಕಣವ. ನಮಸ್ಕಾರಮ್ಮ. ಇವರು ನಮ್ಮ ಅತ್ತೆ. ನೋಡಿ ಇವ್ರನ್ನ, ಮುಖಕ್ಕೆ ಏನು ಹಚ್ತಾ ಇದ್ರು, ಇಂಥ ಲಕ್ಷ್ಮಿ ಕಳೆ ಇದೆ ಅಂತ. ಇದರಲ್ಲಿ ಇವತ್ತು ಇವ್ರ ಮಗಳು ಮದ್ವೆ. ನೀವು ಚೆನ್ನಾಗಿ ಮೇಕಪ್ ಮಾಡಿ ಇನ್ನೂ
ಮಹಾಲಕ್ಷ್ಮಿ ತರ ಕಾಣಿಸ್ಬೇಕು, ಹಾಗೆ ರೆಡಿ ಮಾಡ್ಬೇಕು. ಓಕೆನಾ? ಅತ್ತೆ, ನಿಮ್ಗೋಸ್ಕರ ಸೀರೆ ಒಡವೆನೆಲ್ಲ ನಾನು ರೂಮಲ್ಲಿ ಎತ್ತಿಟ್ಟಿದ್ದೀನಿ. ನೀವು ಅದೇ ಸೀರೆ ಉಟ್ಕೋಬೇಕು, ಅದೇ ಒಡವೆನೇ ಹಾಕೋಬೇಕು. ನಂಗೆ ಯಾಕವ ಅದಿಲ್ಲ. ಮಗಳು ಮದುವೆನ ಹತ್ತಿರದಿಂದ ಕಣ್ಣು ತುಂಬ ನೋಡಿದ್ರೆ ಸಾಕು, ಅದೆಲ್ಲ ಬೇಡ ಕಣವ. ಅತ್ತೆ, ನೀವು ಅದ್ ಸಾಕು ಇದ್ ಸಾಕು ಅಂತೆಲ್ಲ ಹೇಳಂಗಿಲ್ಲ. ನನ್ನ ಮಾತು ಅಷ್ಟೇ ಕೇಳಬೇಕು, ಮುಗೀತು. ಬೇಡ ಕಣವ. ಸುಮ್ಮನೆ ಅತ್ತೆ, ನೀವು ಹೋಗಿ ಮೇಡಮ್, ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ ಮೇಡಮ್. ಅತ್ತೆ, ಒಳ್ಳೆ ಸೀರೆ ಎತ್ತಿಟ್ಟಿದ್ದೀನಿ ಆಯ್ತಾ? ನಿಮ್ಮ ಮಗಳು ಮದ್ವೆಲ್ಲ ನೀವು ಮಿಂಚ್ಬೇಕು ತಾನೆ? ಪ್ಲೀಸ್ ಕೊಂಡು ಅದಕ್ಕೆ ನೀವು ಪರ್ಮಿಷನ್ ಕೊಟ್ರೆ ಅಮ್ಮನ ಒಂದೇ ಒಂದ್ಸಲಿ ತಪ್ಕೋಬೋದಾ? ಅದಕ್ಕೆ ಕೊಂಡು ಎಂತ ಏನೋ ನೀನ್ ಒಪ್ಕೊಳ್ಳೋದಕ್ಕೆ ನನ್ನ ಅಪ್ಪನೆ ಬೇಕಾ ನಿನ್ಗೆ? ಹಂಗಲ್ಲ ಅದಕ್ಕೆ, ಅವತ್ತು ನಿಶ್ಚಿತಾರ್ಥ ದಿನ ನನ್ನ ಅಮ್ಮನ ತಪ್ಕೊಳಕ್ಕೆ ಅಂತ ಹೋದಾಗ ಅಣ್ಣ ನೋಡಿದ್ರೆ ನೊಂದ್ಕೋತಾನೆ ಅಂದ್ರಲ್ಲ, ಅವತ್ತಿಂದ ನೀವು ಪರ್ಮಿಷನ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ಪ್ಲೀಸ್ ಅದಕ್ಕೆ ಒಂದೇ ಒಂದ್ಸಲಿ ಅಮ್ಮನ್ ತಪ್ಕೋಬೋದಾ? ಅಯ್ಯೋ ನನ್ ಕಂದ,